ಹಾಗೆ ಕ್ಯಾಂಪ್ಕೋ ತನ್ನದೇ ಆದಂಥ ಒಂದು ಇತಿಮಿತಿಯಲ್ಲಿ ಇವತ್ತು ನಮ್ಮದು ನ್ಯಾಯಾಲಯದಲ್ಲಿದೆ, WHO ಮಾತಾಡ್ತದೆ. ಇದೆಲ್ಲ ದೊಡ್ಡ ದೊಡ್ಡ ಸವಾಲುಗಳು ನಮ್ಮ ಮುಂದೆ ಇದೆ. ಆದರೆ ನಾವೆಲ್ಲರೂ ಸೇರಿ ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳೋದು ಧೈರ್ಯ, ವಿಶ್ವಾಸ ನಮಗಿದೆ. ಯಾಕಂದರೆ ಕಳೆದ 50 ವರ್ಷಗಳಿಂದ ಕೂಡ ಕ್ಯಾಂಪ್ಕೋ ಈ ದೃಷ್ಟಿಯಲ್ಲಿ ಗೆದ್ದಿದೆ. ಕ್ಯಾಂಪ್ಕೋ ಗೆದ್ದಿದೆ ಅಂದರೆ ಅಡಿಕೆ ಬೆಳೆಗಾರ ಗೆದ್ದಿದ್ದಾರೆ, ನಾವು ಗೆದ್ದಿದ್ದೇವೆ. ನಮಗೆ ಒಂದು ರೀತಿಯಲ್ಲಿ ಅದು ಇನ್ಶೂರೆನ್ಸ್ ಇದ್ದಾಗೆ, ಒಂದು ರೀತಿಯಲ್ಲಿ ಆಶಾಕಿರಣ ಇದ್ದಾಗೆ, ಧೈರ್ಯ ಇದ್ದಾಗೆ. ಹಿನ್ನೆಲೆಯಲ್ಲಿ ನನಗೆ ಮತ್ತೊಮ್ಮೆ ಜವಾಬ್ದಾರಿಯನ್ನು ನೀವೆಲ್ಲರೂ ಸೇರಿ ಕೊಟ್ಟಿದ್ದೀರ. ನಾನು ನೋಡಿದೆ ಚುನಾವಣೆ ಹೊತ್ತು ತುಂಬ ಜನ ಬಂದಿದ್ರು. ಒಂದು ಫ್ಯಾಮಿಲಿ ಆಚೆ ಮುಳ್ಳೇರಿ ಆಚೆಯಲ್ಲಿ ಬಂದಿದ್ದು. ಒಂದು ಕಾರ್ನಲ್ಲಿ ಒಂದು 5-6 ಜನವನ್ನು ಹಾಕ್ಕೊಂಡು ಬಂದಿದ್ದ. ಮತ್ತೆ ಹೇಳಿದೆ, ನೀವು ನನ್ನ ಸುತ್ತಮುತ್ತಲಿದ್ದವರನ್ನೆಲ್ಲ ಹಾಕ್ಕೊಂಡು ಬಂದಿದ್ದೇನೆ ಸರ್, ಓಟ್ ಹಾಕಿ ಆಯಿತು, ನಾನು ಬರ್ತೇನೆ, ನಿಮಗೊಂದು ಧನ್ಯವಾದ ಹೇಳುವ ಅಂತ ಬಂದೆ ಅಂತೇಳಿ. ಆಯ್ತಪ್ಪ, ಒಳ್ಳೆದಾಯಿತು. ಮತ್ತು ಸ್ವಲ್ಪ ಕೇಳಿದಾಗ ಹೇಳಿದೆ, ನಮಗೆ ನಿಮ್ಮ ಋಣ ಉಂಟು ಸರ್ ಅಂತ. ಏನು ಅಂತ ಕೇಳಿದೆ. ಏನಿಲ್ಲ, ಆವತ್ತು ನನ್ನ ಮಗನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುವಾಗ ನಿಮ್ಮ ಸಂಸ್ಥೆಯಿಂದ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ಕ್ಯಾಂಪ್ಕೋದಿಂದ. ಅದಕ್ಕೆ ಮತದಾನ ಮಾಡೋದು ನನ್ನ ರೈಟ್ ಇದು ಅಂತೇಳಿ. ಮತದಾನ ಮಾಡೋದು ನನ್ನ ರೈಟ್. ಅಂದರೆ ಈ ರಾಜಕೀಯದಲ್ಲಿ, ಚುನಾವಣೆಯಲ್ಲಿ ಆಶೆಗಳು, ಆಮಿಷಗಳು ಎಲ್ಲ ಇದ್ದದ್ದು. ಆದರೆ ನಾವು ಸೇವೆ ಮಾಡಿ ಅದರ ನಂತರ ಅದನ್ನು ಪಡ್ಕೊಳ್ಳೋದು. ಮೊನ್ನೆ ಇಲ್ಲಿ ಒಬ್ಬರಿಗೆ ನಾವು ಕೊಟ್ಟೆವು ಓಪನ್ ಹಾರ್ಟ್ ಸರ್ಜರಿಗೆ. ಅವ್ರಿಗೆ 800 ಅಡಿಕೆ ಮರ ಇದೆ ಹೇಳಿದರು. ಅವರು 800 ಅಡಿಕೆ ಮರ ಇದೆ, ನಾನು ಎಲ್ಲವನ್ನು ಕ್ಯಾಂಪ್ಕೋಗೆ ಹಾಕ್ತಾ ಇರೋದು ಸರ್ ಅಂತ ಹೇಳಿದರು. ಅವರಿಗೆ ಓಪನ್ ಹಾರ್ಟ್ ಸರ್ಜರಿಗೆ 2 ಲಕ್ಷ ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಇದೆಲ್ಲವೂ ಸಾಧ್ಯ ಆದದ್ದು ಹೇಗೆ ಅಂದರೆ ನಮ್ಮ ಸರಿಯಾದ ಆ್ಯಕ್ಟಿವ್ ಸದಸ್ಯರು, ಅದೇ ಸುಬ್ರಾಯ ಭಟ್ರು ಅಂದರೆ ನನಗೆ ಕ್ಯಾಂಪ್ಕೋ ಅಂದರೆ ಸುಬ್ರಾಯ ಭಟ್ರು ಒಬ್ಬರೇ ಕಾಣುವುದು. ಆದರೆ ಅದರ ಹಿಂದೆ ಸಾಕಷ್ಟು ಜನ ನಮ್ಮ ಹಿರಿಯರ ಇದೆ. ಸಹಾಯ ಕೃಷ್ಣ ಭಟ್ರದ್ದಿದೆ, LT ತಿಮ್ಮಪ್ಪ ಹೆಗಡೆ ಅವರದ್ದಿದೆ, ಅಲ್ಲಿ ನೇರಳಕಟ್ಟೆಯಲ್ಲಿ ಒಬ್ಬರು BR ಕಾಮತ್ ಅಂತ ಇದ್ರು, ಅವರದ್ದಿದೆ. ಎಲ್ಲರ ಆ ಒಂದು ಟೀಮ್ ಏನಿದೆ, ಇದೊಂದು ಅದ್ಭುತವಾದ ಟೀಮ್. ನಾನು LT ತಿಮ್ಮಪ್ಪ ಹೆಗಡೆ ಅವರ ಮಗ ಇವತ್ತು ಬಂದಿದ್ದು. ಒಬ್ಬ ವಿಜ್ಞಾನಿಯನ್ನು ಕರ್ಕೊಂಡು ಬಂದಿದ್ದಾರೆ, ವಿಜ್ಞಾನಿ, ಸಣ್ಣ ಪ್ರಾಯದ ವಿಜ್ಞಾನಿ, ಬೇರೆ ದೇಶದಲ್ಲೆಲ್ಲ ಇದ್ದವ. ಅವನಿಗೆ ತುಡಿತ ಏನಂದರೆ LODCCಗೆ ಮತ್ತು ಎಲೆಚುಕ್ಕಿ ರೋಗಕ್ಕೆ ಏನಾದರೂ ಮಾಡಬೇಕು ಅಂಥೇಳಿ ಅಲ್ಲಿಂದ ಕರ್ಕೊಂಡು ಬಂದು ಅದರ ಸ್ಲೈಡ್ಸು ಅದನ್ನೆಲ್ಲ ತೋರಿಸಿ, ಒಂದು ಲ್ಯಾಬ್ ಆಗಬೇಕು, ನೀವು ಒಮ್ಮೆ ಬರಬೇಕು, ಡೆಲ್ಲಿಗೆ ಬರಬೇಕು, ಒಮ್ಮೆ ಕೃಷಿ ಮಂತ್ರಿಗಳ ಮುಂದೆ ಕೂತ್ಕೊಳ್ಬೇಕು ಅಂತ ಹೇಳಿದೆ. ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಅಂದರೆ ಇವತ್ತು 10 ಕಡೆಯಿಂದ ಪ್ರಯತ್ನಗಳಾಗ್ತಾ ಇದೆ. 10 ಕಡೆಗಳಿಂದ ಪ್ರಯತ್ನಗಳಾಗ್ತಾ ಇದೆ. ನಾವು ಒಂದು 4-5 ಪ್ಲಾಟನ್ನು ತೋರಿಸಿದ್ದೇವೆ, ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದರೆ, ನನಗೆ ಮೊನ್ನೆ ಒಬ್ಬರು ಹೇಳಿದರು, ಸೋಮ್ಯಾಜಿಯವರು, ಅವರು 15 ವರ್ಷದಿಂದ ಸಾವಯವನ್ನೇ ಹಾಕ್ತಾ ಇದ್ದಾರೆ, ಆದರೂ ಅಲ್ಲಿ ಎಲೆಚುಕ್ಕಿ ರೋಗ ಇದೆ. ಇದೊಂದು ಸವಾಲು ನಮಗೆ ಅಂತ. ಈ ಸಾವಯವವೇ ಅಂತ ಉತ್ತರ ಆಗುವುದಿಲ್ಲ ಆಗ ಅಂತ. ಅದ ಕಾರಣ ಭಾರಿ ದೊಡ್ಡ ಸವಾಲಿನ ಮುಂದೆ ನಾವೆಲ್ಲ ಇದ್ದೇವೆ. ಇದನ್ನು ನಿಮ್ಮ ಮತ್ತು ನಮ್ಮ ಎಲ್ಲರ ಒಂದು ಕೆಲಸದ ಕಾರ್ಯದಿಂದಾಗಿ ಇದನ್ನು ಒಳ್ಳೇದು ಮಾಡ್ಬೋದು, ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಅನ್ನಿಸ್ತದೆ. ಅದಕ್ಕಾಗಿ ಒಳ್ಳೆಯದಾದಾಗ ಅದನ್ನು 10 ಜನರಲ್ಲಿ ಹೇಳ್ತೀರಿ ಅಂತ ವಿಶ್ವಾಸ ಇದೆ. ಏನಾದರೂ ತೊಂದರೆಗಳಾದಾಗ ನನ್ನಲ್ಲಿ ಮಾತ್ರ ಹೇಳ್ತೀರಿ ಅಂತ ಹೇಳಿದ ವಿಶ್ವಾಸದಿಂದ ಈ ಕ್ಯಾಂಪ್ಕೋ ಸಂಸ್ಥೆ, ಅಂಥ ಸಂಸ್ಥೆ 100 ಸಂಸ್ಥೆಗಳು ಬೇಕು. ನಾನು ಉತ್ತರ ಕರ್ನಾಟಕ ಹೋಗುವ ತೊಗರಿಗೆ ಇದನ್ನೇ ಮಾಡಿ ಅಂತ ಹೇಳ್ತೇನೆ. ನಾನು ಮೊನ್ನೆ ತೆಲಂಗಾಣಕ್ಕೆ ಹೋಗಿದ್ದೆ, ಅಲ್ಲಿಯೂ ಬೇರೆ ಇದೆ, ಇಂಥದ್ದನ್ನೇ ಮಾಡಿ, ಮಾಡೆಲ್, ಇದೊಂದು ಮಾಡೆಲ್ ಇಂಥದ್ದನ್ನು ಅಂತೇಳಿ. ಯಾಕೆಂದರೆ ನಾವು ಬ್ಯಾಂಕಿಂಗ್ ಕ್ಷೇತ್ರದ ತವರೂರು, ಲಿಟ್ರಸಿಯಲ್ಲಿ ಹೆಚ್ಚಿರುವಂಥದ್ದು, ಅನುಶಾಸನದಲ್ಲಿ ಶಿಸ್ತು ಹೆಚ್ಚಿರುವಂಥದ್ದು, 100% ಟ್ಯಾಕ್ಸ್ ಕಟ್ತೇವೆ, 100% ಇಲೆಕ್ಟ್ರಿಕ್ ಬಿಲ್ ಕಟ್ತೇವೆ, ಮತ್ತು ಏನು ಸರ್ಕಾರ ಹೇಳ್ತದೆ ಅದನ್ನು ಮಾಡ್ತೇವೆ. ನಾವು ಇಡೀ ಸಾಮುದಾಯಿಕ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸಾಮುದಾಯಿಕ ಜವಾಬ್ದಾರಿ ಈ ಕರಾವಳಿಯಲ್ಲಿ ಇದೆ. ಇದನ್ನು ಇಡೀ ದೇಶದಲ್ಲಿ ಹಾಗೆ ಇದೆ ಅಂತ ಏನು ಹೇಳಲಿಕ್ಕೆ ಬರಲ್ಲ.